ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಿವ ಸೈಕಿರನ್ ಗಿರಿಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನಮಗೆ ಒಂದು ವಿಡಿಯೋದಲ್ಲಿ ಕೃಷ್ಣ ಪಿಂಗಳ ಸಂಕಷ್ಟ ಚತುರ್ಥಿ ಯಾವಾಗ, ಚಂದ್ರೋದಯ ಸಮಯ ಯಾವಾಗ, ಹಾಗೆ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ಸಹ ತಿಳಿಸ್ಕೊಡ್ಬೇಕು ಅಂತ ಅಂದುಕೊಂಡಿದ್ದೇನೆ. ಬನ್ನಿ ನೋಡೋದಂತೆ. ಮೊದಲು ನಾನು ನಿಮಗೆ ಒಂದು ಸಂಕಷ್ಟ ಚತುರ್ಥಿ ಯಾವಾಗ, ಹಾಗೆ ಚಂದ್ರೋದಯ ಸಮಯ ಯಾವಾಗ ಅಂತ ಒಂದು ತಿಳಿಸ್ಕೊಡ್ಬಿಡ್ತೀನಿ. ಬನ್ನಿ ನೋಡೋದಂತೆ. ಏನಪ್ಪ ಅಂತಂದರೆ, ನಾವು ಈ ಸಲ ಕೃಷ್ಣ ಪಿಂಗಳ ಸಂಕಷ್ಟ ಚತುರ್ಥಿ ಅಂತ ಆಚರಣೆ ಮಾಡ್ತೀವಿ. ಇದು ನಮಗೆ ತಿಥಿ ಪ್ರಾರಂಭವಾಗುವಂಥದ್ದು ರವಿವಾರ ಸಂಜೆ 6:07 ಪ್ರಾರಂಭವಾದರೆ ಸೋಮವಾರ ಸಂಜೆ 4:54 ಅದು ಕೊನೆಗೊಳ್ಳುತ್ತದೆ. ಸೊ ನಾವು ಒಂದು ಚಂದ್ರೋದಯದ ತಿಥಿಗಳನ್ನು ತೆಗೆದುಕೊಂಡು ರವಿವಾರ ಆಚರಣೆ ಮಾಡ್ತೀವಿ ಈ ಸಲ. ಹಾಗೆ ಚಂದ್ರೋದಯ ಸಮಯವಿರುವಂಥದ್ದು ರಾತ್ರಿ 9:31 ನಮಗೆ ಚಂದ್ರೋದಯ ಸಮಯವಿರ್ತದೆ. ದೇವಕೋಣೆಯಲ್ಲಿ ಮನೆ ಮೇಲೆ ರಂಗೋಲಿಯನ್ನು ಹಾಕಿಕೊಂಡು ಈಶ್ವರನ ಫೋಟೋ ಅಥವಾ ಒಂದು ಗಣೇಶನ ಫೋಟೋವನ್ನು ಇಟ್ಟು ಹೂಗಳಿಂದ ಒಂದು ಅಲಂಕಾರವನ್ನು ಮಾಡಿ ನಂತರದಲ್ಲಿ ನಾನು ತಾಮ್ರದ ಪ್ಲೇಟ್ ಮೇಲೆ 5 ವೇದ ತೆಗೆದುಕೊಂಡಿದ್ದೇನೆ. ನೀವು ಎಕ್ಕರೆಲ್ಲ ಸಹ ತೆಗೆದುಕೊಳ್ಳಬಹುದು. ಅದ್ರ ಮೇಲೆ ನಾನು ಸ್ವಸ್ತಿಕ್ ಅಂತ ಬರೆದಿದ್ದೇನೆ ಶ್ರೀಗಂಧದಿಂದ. ನಂತರದಲ್ಲಿ ಅದರ ಮೇಲೆ ಒಂದು ಬೌಲನ್ನು ಇಟ್ಟಿದ್ದೇನೆ. ಬೌಲ್ ಮೇಲೆ ಪೂರ್ತಿಯಾಗಿ ನೀವು ನವಧಾನ್ಯಗಳನ್ನು ಸಹ ತುಂಬಿಸಬಹುದು. ಆದರೆ ನಾನು ಅಕ್ಕಿಯನ್ನು ಹಾಕಿದ್ದೇನೆ. ಅಕ್ಕಿ ಮೇಲೆ ಒಂದು ಎಕ್ಕತೆಲೆ ನೀವು ಇಡಬಹುದು. ಆದರೆ ನಾನು 2 ವೇದಲೆ ಮೇಲೆ ಸ್ವಸ್ತಿಕ್ ಅಂತ ಬರೆದು ಅಕ್ಷತೆಯನ್ನು ಹಾಕಿ ಗಣೇಶನ ಪ್ರತಿಷ್ಠಾಪನೆ ಮಾಡಿ 2 ಗೆಜ್ಜೆ ವಸ್ತುವನ್ನು ಹಾಕಿದ್ದೇನೆ. ಹಾಗೆ ಜನಿವಾರ ಅದನ್ನು ಸಹ ನಾನು ಹಾಕಿದ್ದೇನೆ. 3 ಜನಿವಾರ ಎಡಗಡೆಯಿಂದ ಬಲಗಡೆ ಬಿಡುವ ಹಾಗೆ ಹಾಕಿದ್ದೇನೆ. ಹಾಗೆ ಪ್ರಸಾದಕ್ಕೆ ಅಂತ ನಾನು ಕಲ್ಲು ಸಕ್ಕರೆ ಮತ್ತು ಡ್ರೈ ಫ್ರೂಟ್ಸನ್ನು ಅಷ್ಟೇ ಇಟ್ಟು ನನಗೆ ಒಂದು ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ತೀರ್ಥ, ಹಾಗೆ ತಾಂಬೂಲ, ಎಲೆ ಅಡಿಕೆ ದಕ್ಷಿಣೆ, ಹಾಗೆ ಬಾಳೆಹಣ್ಣು ಸಹ ಇಟ್ಟಿದ್ದೇನೆ, ಹಣ್ಣುಗಳಂತ. ದೀಪಾರಾಧನೆ ಅಂತ ಒಂದು ವಿಷಯಕ್ಕೆ ಬಂದರೆ ನೀವು ಪಂಚಮುಖಿ ದೀಪಾರಾಧನೆ ಮಾಡಬಹುದು. ಆದರೆ ನನಗೆ ಈ ಸಲ ತುಂಬ ಸಿಂಪಲಾಗಿ ನಾನು 5 ಮಣ್ಣಿನ ದೀಪಗಳನ್ನು ಹಚ್ಚಿಟ್ಟು ತಿಳಿಸ್ಕೊಡ್ತಾ ಇದ್ದೇನೆ. ಏನಕ್ಕಪ್ಪ ಅಂತಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಸಹ ಪಂಚಮುಖಿ ದೀಪಾರಾಧನೆ ಇರುವುದಿಲ್ಲ. ನಾನು ಈ ಸಲನೇ ತಿಳಿಸ್ಕೊಡ್ತಾ ಇದ್ದೇನೆ. ಪ್ರತಿ ಸಲ ನನಗೆ ಒಂದು ಪಂಚಮುಖಿ ದೀಪಾರಾಧನೆ ಒಂದು ತಿಳಿಸ್ಕೊಡುವಂಥದ್ದು. ಈ ಸಲ ಮಾತ್ರ ನಾನು 5 ದೀಪಗಳನ್ನು ಸಹ ಹಚ್ಚಿಟ್ಟಿದ್ದೇನೆ. ಅಗರಬತ್ತಿಯನ್ನು ಬೆಳಗ್ಗೆ ಒಂದು ಸಾಂಬ್ರಾಣಿ ಧೂಪವನ್ನು ಹಾಕಿದ ನಂತರದಲ್ಲಿ ನೀವು ಗಣೇಶನ ಅಷ್ಟೋತ್ತರವನ್ನು ಹೇಳ್ಕೋಬೇಕು. ಗಣೇಶನ ಅಷ್ಟೋತ್ತರವನ್ನು ಹೇಳ್ಕೊಂಡ ನಂತರ ಸಂಕಷ್ಟ ನಾಶನ ನಾಮಸಿ ಗಣಪತಿ ಸ್ತೋತ್ರವನ್ನು ಸಹ ಓದ್ಕೊಂಡು ಅದನ್ನು ಸಹ ನೀವು ಭಕ್ತಿಪೂರ್ವಕವಾಗಿ ಅದನ್ನು ಸಹ ನೀವು ಒಂದು ಹೇಳ್ಕೋಬೇಕಾಗುತ್ತದೆ. ಹಾಗೆ ಮಧ್ಯದಲ್ಲಿ ಗಣೇಶನನ್ನು ಸಹ ನೀವು ಪ್ರಾರ್ಥನೆ ಮಾಡ್ಕೋಬೇಕು. ಹಾಗೆ ಪ್ರತಿನಿತ್ಯ ಒಂದು ಇರುವಂಥ 2 ದೀಪವನ್ನು ಸಹ ನೀವು ಹಚ್ಚಿಡಲೇಬೇಕಾಗುತ್ತದೆ. ನಾನು ಬಿಳಿ ಹೂಗಳಿಂದ ನಾನು ಅಲಂಕಾರ ಮಾಡಿದ್ದೇನೆ. ನಾನು ಅಷ್ಟೋತ್ತರಕ್ಕೆ ಬಿಳಿ ಹೂವು, ಹಾಗೆ ಗರಿಕೆ, ಹಾಗೆ ಕೆಂಪು ಹೂಗಳನ್ನು ನಾನು ಅಷ್ಟೋತ್ತರಕ್ಕೆ ಬಳಸಿಕೊಂಡಿದ್ದೇನೆ. ನೀವು ಕುಂಕುಮದಿಂದ ಸಹ ನೀವು ಒಂದು ಅರ್ಚನೆಯನ್ನು ಮಾಡ್ಬೋದು. ಇಲ್ಲವಾದರೆ ನಿಮಗೆ ಒಂದು ಎಕ್ಕರೆ ಹೂವು ತುಂಬಾ ಒಂದು ಸಿಕ್ಕಿದ್ರೆ ಅದು ನೀವು ಎಕ್ಕರೆ ಹೂಗಳಿಂದಲೇ ನೀವು ಒಂದು ಅರ್ಚನೆಯನ್ನು ಮಾಡಬಹುದು. ಅದರಲ್ಲಿ ಏನು ಪ್ರಾಬ್ಲಮ್ ಸಹ ಇಲ್ಲ. ಹಾಗೆ ನಂತರದಲ್ಲಿ ನೀವು ಒಂದು ಸಂಕಷ್ಟದ ಗಣಪತಿ ಕೃಷ್ಣ ಪಿಂಗಳ ಸಂಕಷ್ಟ ಚತುರ್ಥಿಯ ಒಂದು ಕಥೆಯನ್ನು ಓದಿಕೊಂಡು ನಂತರದಲ್ಲಿ ಕಾಯಿನ ಹೊಡೆದು ಮಂಗಳಾರತಿಯನ್ನು ಮಾಡಿ ಇಷ್ಟು ನೀವು ಪೂಜೆ ಮಾಡಿಕೊಳ್ಳುವಂಥದ್ದು. ರಾತ್ರಿ 9:31 ಆಗಿದ ನಂತರ ನೀವು ಒಂದು ಚಂದ್ರೋದಯ ಆದ ನಂತರ ನೀವು ಚಂದ್ರನಿಗೆ ಅಡುಗೆಯನ್ನು ಬಿಟ್ಟು ನೀವು ಉಪವಾಸವನ್ನು ಬಿಡಬಹುದು. ಉಪವಾಸ ಬಿಡ್ಬೋದು ಅನ್ನೋ ಮಾತ್ರಕ್ಕೆ ನೀವು ಊಟವನ್ನು ಮಾಡಲು ಬರುವುದಿಲ್ಲ, ಅನ್ನವನ್ನು ಸೇವಿಸಲು ಬರುವುದಿಲ್ಲ. ನೀವು ಅವಲಕ್ಕಿ, ಉಪ್ಪಿಟ್ಟು ಮತ್ತು ಸಬ್ಬಕ್ಕಿ ಈ ಥರ ನೀವು ತೆಗೆದುಕೊಳ್ಳಬಹುದು. ನೋಡಿದ್ರೆ ಫ್ರೆಂಡ್ಸ್, ನಮಗೆ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ಹಾಗೆ ಸಂಕಷ್ಟ ಚತುರ್ಥಿ ಯಾವಾಗ, ಚಂದ್ರೋದಯ ಸಮಯ ಯಾವಾಗ ಅಂತ ಸಂಪೂರ್ಣವಾಗಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.